ಯಾಕಂದ್ರೆ ಮುಂದಿನ ದಿನದಲ್ಲಿ ಖಂಡಿತ ಅವ್ರು MLA ಆಗ್ತಕ್ಕಂತ ಒಂದು ಅವಕಾಶಗಳು ತುಂಬಾನೇ ಎದ್ದು ಕಾಣಿಸ್ತಾ ಇದೆ. ಅದರಿಂದ ಅವರೆಲ್ಲ ಕೂಡ ಒಂದು ಜವಾಬ್ದಾರಿ ಎಲ್ಲರೂ ಕೂಡ ಮಾತಾಡಿ ಅವರ ಸಮಸ್ಯೆಯನ್ನು ನಾನು ತೀರಿಸ್ತೀನಿ ಅಂತ ಕೂಡ ಈಗಾಗಲೇ ಆಶ್ವಾಸನೆಗಳು ಎಲ್ಲಿ ಪ್ರತಿಯೊಂದು ಕಡೆ ಕೂಡ ಕೊಟ್ಕೊಂಡ್ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಆ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸಮಸ್ತ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ, ಕರ್ನಾಟಕ ಎಲ್ಲರ ಮೇಲೆ ಇರ್ಲಿ. ಎಲ್ಲ ರೈತರು, ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗಳು ಎಲ್ಲ ಕೂಡ ಒಂದು ಅಭಿವೃದ್ಧಿ ಆಗ್ಲಿ, ದೇಶ ಅಭಿವೃದ್ಧಿ ಆಗ್ಲಿ ಅಂತ ಕೂಡ ಆ ಚೌಡೇಶ್ವರಿ ತಾಯಿಯಲ್ಲಿ ನಾವೆಲ್ಲ ಕೂಡ ಬೇಡ್ಕೊಳ್ಳೋಣ. ಅದೇ ರೀತಿ ಪ್ರತಿ ವರ್ಷ ಸುಮಾರು 8 ವರ್ಷಗಳ ಕಾಲ ನಮ್ಮ ಚಲಪತಣ್ಣವರು ಇಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನ ನಮ್ಮ ಕೊತ್ತೂರು ಮಂಜಣ್ಣ ಅವರ ಸಹಕಾರದೊಂದಿಗೆ, ನಮ್ಮ ಕಾಂಗ್ರೆಸ್ ಮುಖಂಡರ ಸಹಕಾರದೊಂದಿಗೆ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಸುಮಾರು ವರ್ಷಗಳಿಂದ ಅನ್ನದಾನವನ್ನು ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ 2023ರಲ್ಲಿ ಚುನಾವಣೆಗೆ ನಿಂತು ಸೋತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ಕಾರಣದಿಂದ ಅಲ್ಲೇ ಸುಮಾರು ಕಾರ್ಯಕ್ರಮ ಇರೋದ್ರಿಂದ ಅವ್ರು ಬರಕ್ ಆಗ್ಲಿಲ್ಲ. ಆ ಜವಾಬ್ದಾರಿನೆಲ್ಲ ಕೂಡ ನಮ್ಮ ಆಧಾರಣ ಸುಮಾರು ದಿನಗಳಿಂದ ನಾನು ಒತ್ಕೊಂತೀನಿ ಅಂತ ಹೇಳ್ಕೊಂಡ್ ಬಂತೆ. ಈಗ ತಾನೇ ಕೂಡ ಹೇಳಿದ್ರು ಅವ್ರ ಮೇಲೆ ಆ ಜವಾಬ್ದಾರಿ ಕೂಡ ನಮ್ಮ ಕೊತ್ತೂರು ಮಂಜಣ್ಣ ಯಾವ ರೀತಿ ತಾಲೂಕನ್ನ ನಡ್ಸ್ಕೊಂಡ್ ಬಂದಿದ್ದಾರೆ, ಆ ಜವಾಬ್ದಾರಿ ನಮ್ಮ ಆಧಾರಣ ಅವರು ನಡ್ಕೊಬೇಕು. ಈ ಚೌಡೇಶ್ವರಿ ತಾಯಿ ಮುಂದೆ ಹೇಳ್ತಾ ಇದೀವಿ. ಯಾಕಂದ್ರೆ ಮುಂದಿನ ದಿನದಲ್ಲಿ ಖಂಡಿತ ಅವ್ರು MLA ಆಗ್ತಕ್ಕಂತ ಒಂದು ಅವಕಾಶಗಳು ತುಂಬಾನೇ ಎದ್ದು ಕಾಣಿಸ್ತಾ ಇದೆ. ಅದರಿಂದ ಅವರೆಲ್ಲ ಕೂಡ ಒಂದು ಜವಾಬ್ದಾರಿ ಎಲ್ಲರೂ ಕೂಡ ಮಾತಾಡಿ ಅವರ ಸಮಸ್ಯೆಯನ್ನು ನಾನು ತೀರಿಸ್ತೀನಿ ಅಂತ ಕೂಡ ಈಗಾಗಲೇ ಆಶ್ವಾಸನೆಗಳು ಎಲ್ಲಿ ಪ್ರತಿಯೊಂದು ಕಡೆ ಕೂಡ ಕೊಟ್ಕೊಂಡ್ ಬಂದಿದ್ದಾರೆ. ನಾವೆಲ್ಲ ಕೂಡ ಈ ಶುಭ ದಿನದಂದು ಚೌಡೇಶ್ವರಿ ದೇವಿಯನ್ನು ಬೇಡ್ಕೊಳ್ಳೋದೇನೆಂದ್ರೆ, ಅವರು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನ ಗುರುತಿಸಿ ಸುಮಾರು ದಿನಗಳಿಂದನೇ ಬಂದು ಅಲ್ಲಿ ತಾಲೂಕು ಸೇವೆ ಮಾಡಿ ಹೋಗಿದ್ದಾರೆ. ಮತ್ತೆ ಗ್ಯಾಪ್ ಬಂದಿದೆ. ಮತ್ತೆ ಕೂಡ ಸುಮಾರು ಈಗ ಸೋತ ನಂತರ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಮುಳಬಾಗಿಲು ತಾಲೂಕಿನ ಎಲ್ಲಾ ಸಮಸ್ಯೆಗಳನ್ನು ಬೆಂಗಳೂರಲ್ಲಿ ತಿಳ್ಕೊಂಡು ಕೂಡ ಇಲ್ಲಿ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಸೋತ್ ಮನೆಯಲ್ಲಿ ಇರ್ಲಿಲ್ಲ, ಮತ್ತೆ ಜನರೊಳಗಡೆ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ತಕ್ಕ ಪ್ರತಿಫಲ ಕೂಡ ಸಿಗ್ತದೆ ಅಂತ ಕೂಡ ಚೌಡೇಶ್ವರಿ ಬೇಡ ಮತ್ತೊಮ್ಮೆ